ನೀವು ಪ್ರತಿ ಸರಿ ಕಾರ್ಡ್ ಸ್ವೈಪ್ ಮಾಡಿದಾಗ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಆ ಟ್ರಾನ್ಸಾಕ್ಷನ್ ಪೈನ್ ಲ್ಯಾಬ್ಸ್ ಮೂಲಕ ಪ್ರೊಸೆಸ್ ಆಗಿರಬಹುದು. ಈಗ ಆ ಕಂಪ್ನಿ ತನ್ನ IPO ತರ್ತಾ ಇದೆ. IPOನ ಟೋಟಲ್ ಅಮೌಂಟ್ ಬಂದು 3899.91 ಕೋಟಿ. ಅದರಲ್ಲಿ 2080 ಕೋಟಿ ಫ್ರೆಶ್ ಇಶ್ಯೂ ಮತ್ತು 1819.91 ಕೋಟಿ ಆಫರ್ ಫಾರ್ ಸೇಲ್ ಆಗ್ತಾ ಇದೆ. ಇನ್ನು ಶೇರ್ ಪ್ರೈಸ್ ಬಂದು 210 ರಿಂದ 221 ರೂಪಾಯಿ ಪರ್ ಶೇರ್ ಪ್ರೈಸ್ ಇದೆ. ಲಾಟ್ ಸೈಜ್ ಬಂದು 67 ಶೇರ್ಸ್. ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ ಮಿನಿಮಮ್ 14,070 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು. ಇನ್ನು IPO ನವೆಂಬರ್ 7ರಿಂದ ನವೆಂಬರ್ 11ರವರೆಗೆ ಓಪನ್ ಇರುತ್ತೆ ಮತ್ತು ನವೆಂಬರ್ 14ಕ್ಕೆ ಲಿಸ್ಟಿಂಗ್ ಕೂಡ ಆಗ್ತಾ ಇದೆ. ಇನ್ನು ಪೈನ್ ಲ್ಯಾಬ್ಸ್ ಒಂದು ಟೆಕ್ ಕಂಪನಿ. ಇದು ಮರ್ಚೆಂಟ್ಸ್, ಬ್ರ್ಯಾಂಡ್ಸ್ ಮತ್ತು ಬ್ಯಾಂಕ್ಸ್ಗೆ ಇಂಡಿಯಾ, ಮಲೇಷಿಯಾ, UAE, ಸಿಂಗಾಪುರ್, ಆಸ್ಟ್ರೇಲಿಯಾ, US ಮತ್ತು ಆಫ್ರಿಕಾದಲ್ಲಿ ಪೇಮೆಂಟ್ಸ್, ಕಾರ್ಡ್ ಸರ್ವಿಸಸ್ ಮತ್ತು ಅಫೋರ್ಡೆಬಲ್ ಸೊಲ್ಯೂಷನ್ಸನ್ನು ಕೊಡುತ್ತೆ. ಇನ್ನು ಕಂಪನಿಯ ರೆವಿನ್ಯೂ ಬಂದು FY23ನಲ್ಲಿ 1,598 ಕೋಟಿ ಇತ್ತು. ಅದೇ FY25ನಲ್ಲಿ 2,274 ಕೋಟಿ ಆಗಿದೆ. ಹಿಂದಿನ 3 ವರ್ಷ ಕಂಪನಿ ಲಾಸ್ನಲ್ಲಿತ್ತು. ಆದರೆ FY23ನಲ್ಲಿ 265 ಕೋಟಿ ರೂಪಾಯಿ ಇದ್ದಂಥ ಲಾಸ್ FY25ಗೆ ಬಂದಾಗ 145 ಕೋಟಿಗೆ ಕಡಿಮೆ ಆಯಿತು ಮತ್ತು Q1 FY26ನಲ್ಲಿ 4.78 ಕೋಟಿ ಪ್ರಾಫಿಟ್ ಮಾಡಿದೆ. ಇನ್ನು ಕಂಪನಿಗೆ ಟಾಪ್ 10 ಕ್ಲೈಂಟ್ಸ್ನಿಂದಲೇ ಸುಮಾರು 30%ಗೂ ಅಧಿಕ ರೆವಿನ್ಯೂ ಬರ್ತಾ ಇದೆ. ಅಂದರೆ ಕಂಪನಿಗೆ ಕಸ್ಟಮರ್ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ ಅಂತ ಅರ್ಥ. ಈಗ ಫ್ರೆಶ್ ಇಶ್ಯೂನಲ್ಲಿ ಏನು ಮಾಡ್ತಾರೆ? ಈ ಫ್ರೆಶ್ ಇಶ್ಯೂನಲ್ಲಿ ಬಂದಂಥ ಹಣವನ್ನು ಕಂಪನಿ ಲೋನ್ಸ್ ಪೇ ಮಾಡೋದಕ್ಕೆ, ಓವರ್ಸೀಸ್ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ, ಟೆಕ್ ಮತ್ತು IT ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತು ಜನರಲ್ ಕಾರ್ಪೊರೇಟ್ ನೀಡ್ಸ್ಗೆ ಯೂಸ್ ಮಾಡ್ತೀವಿ ಅಂತ ಈ ಕಂಪನಿ ಹೇಳ್ತಾ ಇದೆ. ನೀವು ಈ IPOನಲ್ಲಿ ಅಪ್ಲೈ ಮಾಡ್ತೀರಾ? ಕಮೆಂಟ್ ಮಾಡಿ.